ಮತ್ತು ಡಿಸಿಎಂ 15 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಅವ್ರು ಅಕಸ್ಮಾತ್ ಅಪ್ಲಿಕೇಶನ್ ತೊಗೊಳಕ್ ಬರಲಿಲ್ಲ. ಮುಖ್ಯ ಆಗ್ತೀವಿ. ಇದು ನಿಮ್ಮ ಪತ್ರಕರ್ತರು ವಕೀಲರ ರಕ್ಷಣೆ ಮತ್ತು ಭದ್ರತೆಗಾಗಿ ಜಿಲ್ಲಾ ಕಚೇರಿ ಅಧಿಕಾರಿಗಳ ಮುಂದೆ ಪ್ರತಿಭಟನೆ. ಇತ್ತೀಚಿನ ದಿನಗಳಲ್ಲಿ ವಕೀಲರ ಮೇಲೆ ಹಲ್ಲೆ ಮತ್ತು ಮಾರಣಾಂತಿಕ ಹತ್ಯೆ ತೀವ್ರವಾಗಿ ಹೆಚ್ಚುತ್ತಿವೆ. ಸಮಾಜದ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ವಕೀಲರಿಗೆ ರಕ್ಷಣೆ ಮರೀಚಿಕೆಯಾಗಿದೆ. ಕಾನೂನು ರಕ್ಷಕರಾಗಿ ಮತ್ತು ಪ್ರತಿಪಾದಕರಾಗಿ ಶ್ರಮಿಸುತ್ತಿರುವ ವಕೀಲರು ಬಂಧುಗಳು ಇಂದು ಅತಂತ್ರರಾಗಿದ್ದಾರೆ. ಇದಕ್ಕೆ ಉದಾಹರಣೆ ನಿನ್ನೆ ನಡೆದ ಹೊಸೂರು ವಕೀಲರ ಬಂಧುವಿನ ಹತ್ಯೆ. ಈ ಘಟನೆಯನ್ನು ಖಂಡಿಸಿ ಇಂದು ಧಾರವಾಡ ಜಿಲ್ಲಾ ವಕೀಲರ ಸಂಘದಲ್ಲಿ ವಿಶೇಷ ತುರ್ತು ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಈ ಒಂದು ಹೀನಾಯ ಅಮಾನುಷ ಭಯಾನಕ ಕೃತ್ಯವನ್ನು ಸಭೆಯನ್ನು ಒಮ್ಮತದಿಂದ ಖಂಡಿಸಲಾಯಿತು. ನಾನು ಅಶೋಕ್ ವಿ ಎನಿಗೆ ಧಾರವಾಡ ವಕೀಲರ ಸಂಘದ ಅಧ್ಯಕ್ಷ. ನಮ್ಮ ಧಾರವಾಡ ವಕೀಲರ ಸಂಘ 152 ವರ್ಷದ ಇತಿಹಾಸ ಹೊಂದಿದೆ. ಎಲ್ಲರೂ ಸುಖ ವಕೀಲರು ಅದಾರ, ಸೀನಿಯರ್ ಅದಾರು, ಜೂನಿಯರ್ ಅದಾರು, ಎಲ್ಲರೂ ಇದೈತಿ. ಆದ್ರೆ ನಮ್ಮ ಈ ಕರ್ನಾಟಕ ಬೌಂಡ್ರಿ, ತಮಿಳುನಾಡು ಬೌಂಡ್ರಿ ಒಳಗೆ ನಮ್ಮ ವೃತ್ತಿನಿರತ ವಕೀಲ ಬಾಂಧವನ ಮೇಲೆ ಹತ್ಯೆ ಆಗಿದೆ. ಅಂದ್ರೆ ಹಲ್ಲೆನೂ ಆಗೈತಿ, ಹತ್ಯೆ ಮಾಡಕ್ಕೂ ನೋಡಿದಾರೆ. ಯಾಕಂದ್ರೆ ಅವರು ತಮ್ಮ ಕೆಲಸದ ಮೇಲೆ ಹೊಂಟಿದ್ರು, ಇವರು ಆಯುಧ ತಗೊಂಡ್ಬಂದ ವಕೀಲರ ಮೇಲೆ ಅಟ್ಯಾಕ್ ಮಾಡಿಕೆಸ ಒಂದು ಇದು ಮಾಡಿದಾರೆ. ಅದನ್ನ ಹತ್ಯೆ ಕಂಡೀಷನ್ ಇವತ್ತೆಲ್ಲ ವಕೀಲರ ಸಮೂಹ, ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತದ ವಕೀಲರ ಪರವಾಗಿ ನಾವು ಇವತ್ತು ಇದನ್ನ ಈ ಡಿಸಿ ಅವರು ಮನವಿ ಕೊಟ್ಟ ಯೋಗ್ಯ ಕ್ರಮ ತಗೊಳ್ಕೊಡ್ರಿ ಅಂತೇಳಿ ಇವತ್ತು ತಮ್ಮಲ್ಲಿ ಒಂದು ಮನವಿ ಮಾಡುವ ಸಂಬಂಧವಾಗಿ ಡಿಸಿ ಅವರು ಅಂತೇಳಿ ಬಂದಿದ್ದೀವಿ. ಮನವಿಯನ್ನು ಕೊಟ್ಟಿದ್ರು, ಅದರ ಪ್ರಕಾರ ಮುಂದಿನ ಕ್ರಮ ತಗೋತು ಅಂತೇಳಿ ಸೂಕ್ತ ಕ್ರಮ ತಗೋತು ಅಂತ ಹೇಳಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಅಶೋಕ್ ವೀರಪ್ಪ ಎನಿಗಿ, ಧಾರವಾಡ ವಕೀಲರ ಸಂಘದ ಅಧ್ಯಕ್ಷ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಧಾರವಾಡ ವಕೀಲರ ಸಂಘದ ಅಧ್ಯಕ್ಷರಾದ ಅಶೋಕ್ ಏನಿಗಿ ಮಾತನಾಡಿದರು ಹಾಗೂ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಭಾಗವಹಿಸಿದ್ದರು. ಕ್ರಾಂತಿ ಸಮಾಚಾರ, ಧಾರವಾಡ.